ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬೆಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಸೂಪರ್ ಆಗಿರೋ ಅಂಥ 5 ದೇವಾಲಯಗಳನ್ನ ಒಟ್ಟಿಗೆ ನೋಡ್ಬೋದಾದಂಥ ಒಂದು ದೇವಸ್ಥಾನನ ನಿಮಗೆ ತೋರಿಸ್ತಾ ಇದ್ದೀನಿ. ಅದೇ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ನೋಡಿ, ಫಸ್ಟ್ ಗಣೇಶ, ಮಹಾಲಕ್ಷ್ಮಿ ಅಮ್ಮ, ಮಧ್ಯದಲ್ಲಿ ವೆಂಕಟೇಶ್ವರ, ಹಾಗೆ ವೆಂಕಟೇಶ್ವರನ ಎಡಭಾಗದಲ್ಲಿ ಶ್ರೀರಾಮಚಂದ್ರ ಸೀತಾಮಾತೆ ದೇವಸ್ಥಾನ, ಹಾಗೆ ಅದರ ಪಕ್ಕದಲ್ಲಿ ಶಿವನ ದೇವಸ್ಥಾನ ಇದೆ. ಇದಿಷ್ಟು ದೇವಸ್ಥಾನನ ಒಳಗೊಂಡಿರೋಂಥ ಒಂದೇ ದೇವಸ್ಥಾನ ನಾನಿವತ್ತು ತೋರಿಸ್ಬೇಕು ಅಂತ ಹೊರಟಿದ್ದೀನಿ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ಖಂಡಿತ ನೀವು ಕೂಡ ಒಮ್ಮೆ ಭೇಟಿ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಆದಷ್ಟು ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನೋಡಿ, ಅಂದವೇ ದಾರಿಯಲ್ಲಿ ಲೆಫ್ಟ್ ಸೈಡಲ್ಲಿ ಸ್ಟ್ಯಾಚ್ಯೂಗಳನ್ನ ಮಾಡೋಂಥ ಒಂದು ಅಂಗಡಿ ಇದೆ. ಹಾಗೆ ಹಾದು ಹೋಗ್ತಾ ನಾನು ಅದರದ್ದು ಕೂಡ ವಿಡಿಯೋ ಹಿಡಿದು ಹಾಕಿದ್ದೀನಿ. ಮನೆಗೆ ಅಥವಾ ಯಾವುದಾದ್ರೂ ಉದ್ಯಾನಗಳಲ್ಲಿ ನಿಲ್ಲಿಸ್ಬೋದಾದಂಥ ವಿಗ್ರಹಗಳ ತಯಾರಿಕೆ ಇದು. ಯಾರಿಗಾದರೂ ಬೇಕಿದ್ದರೆ ಭೇಟಿ ಕೊಡ್ಬೋದು. ಇದು ಅಂಬೇಡ್ಕರ್ ಅವರ ಪ್ರತಿಮೆ. ನಾನು ಗುರುವಾರ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೆ. ಹಾಗಾಗಿ ದೇವಸ್ಥಾನದಲ್ಲಿ ತುಂಬ ಫ್ರೀ ಇತ್ತು, ಯಾರು ಜನಗಳು ಅಷ್ಟೇ ಇರಲಿಲ್ಲ. ಹಾಗಾಗಿ ವಿಡಿಯೋನ ಮಾಡಿಕೊಂಡು ನಿಮ್ಮೊಟ್ಟಿಗೆ ಯಾಕೆ ಶೇರ್ ಮಾಡ್ಕೊಳ್ಬಾರ್ದು ಅಂತ ಅಂದ್ಕೊಂಡೆ. ನೋಡಿ, ಎಂಟ್ರೆನ್ಸ್ ಇದು, ದೇವಸ್ಥಾನದ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಪ್ರತಿನಿತ್ಯ ಒಂದು ಸೀರಿಯಲ್ದು ಅಥವಾ ಫಿಲಮ್ದು ಶೂಟಿಂಗ್ ನಡೀತಾನೆ ಇರುತ್ತೆ. ಅದ್ಭುತವಾದಂಥ ಒಂದು ದೇವಾಲಯ ಇದು. ಇದು ಎಂಟ್ರಿ. ನೋಡಿ, ಹೊರಗಡೆಯಿಂದ ಆರ್ಚ್ ಈ ರೀತಿ ಕಾಣಿಸ್ತಿದೆ. ನಾನು ಹೋದಾಗ ಸಂಜೆ ಆಗಲೇ 6:30 6:45 ಆಗಿತ್ತು. ಹಾಗಾಗಿ ಮಬ್ಬಲ್ಲಿ ತೋರಿಸ್ತಾ ಇದ್ದೀನಿ, ಮುಸ್ಸಂಜೆಯಲ್ಲಿ. ಇದು ಎಂಟ್ರೆನ್ಸ್. ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಾಲಯ ತುಂಬಾ ಫೇಮಸ್. ವೈಕುಂಠ ಏಕಾದಶಿಯಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ತುಂಬ ರಶ್ ಇರುತ್ತೆ. ಎಲ್ಲೆಲ್ಲಿಂದ ಕೂಡ ಜನಗಳು ಬರ್ತಾರೆ, ಬಹಳ ಚೆನ್ನಾಗಿರುತ್ತೆ. ಇದು ಎಂಟ್ರೆನ್ಸ್. ನೋಡಿ, ರೈಟ್ ಸೈಡ್ ಇದು ನವಗ್ರಹ ಮಂಟಪ. ಇದೆಲ್ಲ ಇತ್ತೀಚೆಗೆ ನಿರ್ಮಾಣ ಮಾಡಿರೋಂಥದ್ದು. ಆವರಣ ತುಂಬಾ ದೊಡ್ಡದಾಗಿದೆ, ಬಹಳ ಚೆನ್ನಾಗಿದೆ. ಅದಕ್ಕೆ ಒಂದೊಂದು ವಿವರವಾಗಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡಿ, ಅದ್ಭುತವಾದಂಥ ಒಂದು ಕಂಬಗಳು. ಎಂಟ್ರೆನ್ಸಲ್ಲಿ ಗರುಡ ಕಂಬ ಇದೆ, ಹಾಗೆ ಪಾದುಕೆಗಳು ಕೂಡ ಇದೆ ನೋಡಿ. ಇದು ಎಂಟ್ರೆನ್ಸ್. ಬಹಳ ಚೆನ್ನಾಗಿದೆ, ತುಂಬಾ ಪೀಸ್ಫುಲ್ ಆಗಿರುತ್ತೆ. ಸಂಜೆ ಟೈಮ್ ಹೋದ್ರಂತೂ, ಬೆಳಿಗ್ಗೆ ಯಾವಾಗಲೂ ಕ್ರೌಡಿಂದ ತುಂಬಿರುತ್ತೆ, ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಹೋಗ್ತಾ ಇದ್ದೀವಿ. ಭೂಲೋಕದ ವೈಕುಂಠ. ಇದು ಎಂಟ್ರೆನ್ಸ್. ಸುಮ್ಮನೆ ಹಾಗೆ ವ್ಯೂ ಹಿಡ್ದಿದ್ದೀನಿ ನೋಡಿ. ಇದು ಗರುಡ ದೇವರು. ಈಗ ಎಂಟ್ರಿ ಕೊಡ್ತಾ ಇದ್ದೀನಿ ಒಳಗಡೆ. ನೋಡಿ, ಎಂಟ್ರೆನ್ಸಲ್ಲೇ ವೈಕುಂಠ ದ್ವಾರದ ಪ್ರತಿಮೆ ಇದೆ. ಮೇಲೆ ಕಲ್ಯಾಣದ ಚಿತ್ರಣ, ಎಲ್ಲ ದೇವಾನುದೇವತೆಗಳಿರೋ ಅಂಥ ವಿಗ್ರಹಗಳಿದೆ ಅಲ್ಲಿ, ಕೆತ್ತನೆ ಆಗಿದೆ. ಈಗ ಒಳಗೋಗೋಣ. ನೋಡಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಲಿಕ್ಕೆ ಅರ್ಚಕರು ದೇವಸ್ಥಾನನ ಕ್ಲೀನ್ ಮಾಡ್ಕೊಳ್ತಾ ಇದ್ರು. ಹಾಗೆ ನಾನು ಪ್ರದಕ್ಷಿಣೆ ಹಾಕೊಳ್ಳೋಣ ಅಂತ ನೋಡಿದೆ. ಜೈ ವಿಜಯರ ವಿಗ್ರಹ ಇದೆ ನೋಡಿ. ಮಹಾವಿಷ್ಣುವಿನ ದ್ವಾರಪಾಲಕರು ಅವರು. ತುಂಬ ಬೇಜಾರಾಗ್ತಿತ್ತು ಸಂಜೆ ಗುರುವಾರ. ಹಾಗೆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಬರೋಣ ಅಂತ ಹೋದೆ. ಆಗ ನಿಜವಾಗ್ಲೂ ತುಂಬಾ ಖುಷಿಯಾಯಿತು. ಕ್ಲೀನ್ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಅರ್ಚನೆಗಳೆಲ್ಲ ಸ್ಟಾರ್ಟ್ ಆಯಿತು. ತುಂಬಾ ಚೆನ್ನಾಗಿತ್ತು. ಅದಕ್ಕೆ ವಿಡಿಯೋನ ಇಟ್ಕೊಂಡಿದ್ದೀನಿ. ನೋಡಿ, ವಿಷ್ಣುವಿನ ಅಂದರೆ ವೆಂಕಟೇಶ್ವರನ ಬಲಭಾಗದಲ್ಲಿ ಮಹಾಲಕ್ಷ್ಮಿ ಅಮ್ಮನ ದೇವಾಲಯ ಇದೆ. ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ. ನಾರ್ಮಲ್ ಡೇಸಲ್ಲೂ ಕೂಡ, ವಿಶೇಷ ದಿನಗಳಲ್ಲಿ ಇನ್ನೂ ಅದ್ಭುತವಾಗಿ ಅಲಂಕಾರ ಮಾಡಿರ್ತಾರೆ. ಇಲ್ಲಿ ಶ್ಲೋಕಗಳನ್ನ ಹಾಕಿದ್ದಾರೆ. ಲೈಟ್ ಬ್ರೈಟ್ನೆಸ್ಗೆ ಕಾಣಿಸ್ತಾ ಇಲ್ಲ. ಮಹಾಲಕ್ಷ್ಮಿ ಅಮ್ಮನ ವಿಗ್ರಹ ಇದೆ ನೋಡಿ, ಕಣ್ ತುಂಬ್ಕೊಂಡ್ಬಿಡಿ. ಇಲ್ಲಿಂದ ನೆಕ್ಸ್ಟ್ ಗಣೇಶ ದೇವಸ್ಥಾನ, ಮಹಾಲಕ್ಷ್ಮಿ ಪಕ್ಕದಲ್ಲಿ. ಹಾಗೆ ಇದು ಉತ್ಸವ ಮೂರ್ತಿ ನೋಡಿ, ಬಲಭಾಗ ಇದು. ಇಲ್ಲಿ ಗಣೇಶ. ಇದು ಗಣೇಶನ ದೇವಾಲಯ. 5 ದೇವರುಗಳನ್ನ ಒಟ್ಟಿಗೆ ನೋಡ್ಬೋದಾದಂಥ ಒಂದು ದೊಡ್ಡ ದೇವಸ್ಥಾನ ಇದು.
ಗಣೇಶನ ನೋಡ್ಕೊಂಡ್ರಲ್ಲ, ಹಾಗೆ ಒಂದು ರೌಂಡ್ ಪ್ರದಕ್ಷಿಣೆ ಹೋಗ್ಬಿಡೋಣ. ನೋಡಿ, ಗಣೇಶನ ಬಲಭಾಗದಿಂದ ಹೋಗ್ತಾ ಇದ್ದೀವಿ. ಒಂದು ಸುತ್ತು ಪ್ರದಕ್ಷಿಣೆ ಹಾಕಲಿಕ್ಕೆ ಹಿಂದೆ ವಿಶಾಲವಾಗಿ ಜಾಗ ಇದೆ ನೋಡಿ. ಈ ಥರ ಇದು ಮೊದಲಿಗೆ ಗಣೇಶ ದೇವಸ್ಥಾನ, ಎರಡನೇದು ಮಹಾಲಕ್ಷ್ಮಿ ಅಮ್ಮನ ದೇವಸ್ಥಾನ. ನೋಡಿ, ಮಧ್ಯೆ ಮಧ್ಯೆ ಸ್ಪೇಸ್ ಇದೆ ದೇವಸ್ಥಾನದ ನಡುವೆ. ಮಧ್ಯದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ಹಿಂದೆ ಮಾಡಿರೋಂಥ ದೇವಸ್ಥಾನಗಳಿವೆ ಪುಟ್ಟ ಪುಟ್ಟದಾಗಿ. ಈ ಇತಿಹಾಸದ ಬಗ್ಗೆ ನನಗಷ್ಟು ಗೊತ್ತಿಲ್ಲ, ಹಂಗಾಗಿ ಅದ್ರ ಬಗ್ಗೆ ಏನು ಹೇಳಕ್ಕೆ ಹೋಗಲ್ಲ. ಪ್ರದಕ್ಷಿಣೆ ಹೋಗ್ತಾ ಇದ್ದೀನಿ. ನನ್ನೊಟ್ಟಿಗೆ ನೀವು ಕೂಡ ಪ್ರದಕ್ಷಿಣೆ ಮಾಡ್ಕೊಂಡ್ಬಿಡಿ. ಖಂಡಿತ ವೆಂಕಟೇಶ್ವರನ ಅನುಗ್ರಹ ನಿಮಗೂ ಕೂಡ ಆಗಲಿ. ಇದು ಲಾಸ್ಟು ಶಿವನ ದೇವಾಲಯದ ಪಕ್ಕ ಲಾಸ್ಟ್ ಪ್ರದಕ್ಷಿಣೆ ಬರ್ತಾ ಇದ್ದೀನಿ. ಬರ್ತಾ ಅಲ್ಲೇ ಲೆಫ್ಟಲ್ಲಿ ಒಂದು ದ್ವಾರ ಇದೆ ನೋಡಿ, ಇದು ವೈಕುಂಠ ದ್ವಾರ. ವೈಕುಂಠ ಏಕಾದಶಿ ದಿನ ಮಾತ್ರ ದೇವರಿಗೆ ಅಲಂಕಾರ ಮಾಡಿ ತೂಗು ಎಲೆಯಲ್ಲಿ ದೇವ್ರನ್ನ ಕೂರಿಸಿ ಈ ಡೋರನ್ನು ಓಪನ್ ಮಾಡ್ತಾರೆ. ಬೇರೆ ದಿನಗಳಲ್ಲೆಲ್ಲ ಯಾವಾಗಲೂ ಮುಚ್ಚಿರುತ್ತೆ ಇದು ಡೋರು. ನೋಡಿ, ಈ ಡೋರು ಎಷ್ಟು ಚೆಂದ ಇದೆ, ಕೆತ್ತನೆ ಎಲ್ಲ ಬಹಳ ಚೆನ್ನಾಗಿದೆ. ವೈಕುಂಠ ದ್ವಾರ ಇದು. ಚೆನ್ನಾಗಿದೆ ಅಲ್ಲ. ಅದರ ಪಕ್ಕದಲ್ಲೇ ಅಂದರೆ ವಿಷ್ಣುವಿನ ಎಡಭಾಗದಲ್ಲಿ ಮೊದಲು ಶಿವನ ದೇವಸ್ಥಾನ ನೋಡಿ. ಪರಶಿವನ ವಿಗ್ರಹ ಎಷ್ಟು ಅಚ್ಚುಕಟ್ಟಾಗಿ ಅಲಂಕಾರ ಮಾಡಿದ್ದಾರೆ. ಶಿವನ ದೇವಸ್ಥಾನದ ಪಕ್ಕದಲ್ಲಿ ಶ್ರೀರಾಮಚಂದ್ರ ಸೀತಾ ಹಾಗೆ ಲಕ್ಷ್ಮಣ ಸಮೇತ ವಿಗ್ರಹ ಇದೆ ನೋಡಿ. ಇಲ್ಲೇ ಇದು ಶ್ರೀರಾಮಚಂದ್ರನ ದೇವಸ್ಥಾನ. ಅದರ ಪಕ್ಕ 16 ಕೈಗಳುಳ್ಳ ಮಹಾವಿಷ್ಣುವಿನ ವಿಗ್ರಹ ಇದೆ. ನೋಡ್ಕೊಂಡ್ರಲ್ಲ. ಅದಾದ ನಂತರ ಮತ್ತೆ ಮಹಾವಿಷ್ಣುವಿಗೆ ಅಂದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಕೈ ಮುಕ್ಕೊಳ್ಳೋಣ ಅಂತ ಬಂದೆ. ಆದರೆ ನಿಜವಾಗ್ಲೂ ಅರ್ಚನೆಗಳೆಲ್ಲ ಚೆನ್ನಾಗಿತ್ತು. ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನೋಡಿ. ನನಗೆ ತುಂಬ ಅದ್ಭುತ ಅನ್ನಿಸ್ತು. ಸುಮಾರು 1 ಗಂಟೆ ಅರ್ಚನೆಗಳೆಲ್ಲ ನಡೀತು. ಬಹಳ ಚೆನ್ನಾಗಿತ್ತು. ಅಷ್ಟು ತೋರಿಸಿದರೆ ನಿಮಗೆ ಬೋರ್ ಆಗ್ಬೋದು ವಿಡಿಯೋಲ್ಲಿ ಅಂದ್ಬಿಟ್ಟು ಸ್ವಲ್ಪ ತೋರಿಸಿದ್ದೀನಿ. ಸಂಜೆಯ ಮಹಾಮಂಗಳಾರತಿಗೆ ಏನೆಲ್ಲ ಪೂಜೆಗಳನ್ನ ಮಾಡ್ತಾರೆ ಒಂದೊಂದೂ ವಿಡಿಯೋ ಹಿಡ್ದಿದ್ದೆ. ಸ್ವಲ್ಪ ಮಟ್ಟಿಗೆ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಡೇಸಲ್ಲಿ ಕೂಡ ಎಲ್ಲ ರೀತಿಯ ಅಲಂಕಾರಗಳಿಂದ ಕಂಗೊಳಿಸ್ತಾ ಇತ್ತು ದೇವರು. ಎಲ್ಲ ಪೂಜೆ ಆದ ನಂತರ ಲಾಸ್ಟಲ್ಲಿ ಮಹಾಮಂಗಳಾರತಿ ಆಯಿತು. ತುಪ್ಪದ ದೀಪದ ಆರತಿ. ನೋಡಿ, ವಿವಿಧ ಅರ್ಚನೆಗಳು ನಡೀತಾ ಇದೆ. ಇಷ್ಟು ಪೂರ್ತಿ ಅರ್ಚನೆ ಮಾಡಿದ್ದು ನಾನು ಯಾವತ್ತೂ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನನಗೆ ಪೂರ್ತಿ ಅರ್ಚನೆಗಳನ್ನೆಲ್ಲ ನೋಡೋ ಸೌಭಾಗ್ಯ ಸಿಕ್ಕಿದ್ದು. ಹಾಗಾಗಿ ವಿಡಿಯೋನ ಇಟ್ಕೊಂಡು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋನ ಮಾಡಿಕೊಂಡೆ. ಲಾಸ್ಟಲ್ಲಿ ನೋಡಿ ಬಾಗಿಲು ಮುಚ್ತಿದ್ದಾರೆ. ದೇವರಿಗೆ ವಿಶೇಷ ಪೂಜೆಗಳನ್ನ ಮಾಡ್ತಾರಲ್ವ. ದ್ವಾರನ ಮುಚ್ಚಿದ್ದಾರೆ. ದ್ವಾರ ಮುಚ್ಚಿದಾಗ ದ್ವಾರದ ಫೋಟೋ ಇಟ್ಕೊಂಡಿದ್ದೀನಿ ನೋಡಿ. ದ್ವಾರದಲ್ಲಿ ಭಗವಂತನ ಅಷ್ಟು ಅವತಾರಗಳನ್ನ ವಿಗ್ರಹದಲ್ಲಿ ಇಟ್ಟಿದ್ದಾರೆ ನೋಡಿ. ಕೂರ್ಮ ಅವತಾರ ಇರ್ಬೋದು, ನರಸಿಂಹ ಅವತಾರ ಇರ್ಬೋದು ನೋಡಿ, ಮತ್ಸ್ಯ, ಹೀಗೆ ಭಗವಂತನ ಎಲ್ಲ ಅವತಾರಗಳು ಇಲ್ಲಿ ಡೋರಲ್ಲಿ ಇದೆ.
ಎಲ್ಲ ಚಿನ್ನದ ಲೇಪನಯುಕ್ತ ಡೋರ್ಗಳು, ಅಂದರೆ ಬಾಗಿಲು. ಭಗವಂತನ ಅಷ್ಟು ಅವತಾರಗಳ ಚಿತ್ರಣನ ಇಲ್ಲಿ ನೋಡ್ಬೋದು. ಚೆನ್ನಾಗಿದೆ ಅಲ್ಲ. ಈಗ ದ್ವಾರನ ಓಪನ್ ಮಾಡ್ತಾರೆ, ದರ್ಶನ ಮಾಡ್ಕೊಂಡ್ಬಿಡಿ. ತುಂಬಾ ಚೆನ್ನಾಗಿತ್ತು, ಬಹಳ ಖುಷಿಯಾಯಿತು. ದೀಪದ ಬೆಳಕಲ್ಲಿ ನೋಡಿ ಭಗವಂತನ ದರ್ಶನ. ಎಲ್ಲ ರೀತಿಯ ಪೂಜಾ ಕೈಂಕರ್ಯಗಳು ಮುಗಿದ ಮೇಲೆ ಭಗವಂತನ ದರ್ಶನ ಮಾಡ್ತಾ ಇದ್ದೀವಿ ನೋಡಿ. ಈಗ ಮಹಾಮಂಗಳಾರತಿ ಆಗ್ತಾ ಇದೆ. ದೇವರ ಮುಖದಲ್ಲಿ ಆ ದೀಪದ ಬೆಳಕಲ್ಲಿ ಎಷ್ಟು ಪ್ರಸನ್ನತೆ ಕಾಣಿಸುತ್ತೆ ನೋಡಿ. ಸ್ಮೈಲ್ ಮಾಡೋ ಥರ ಕಾಣಿಸ್ತಾ ಇದೆ ವಿಗ್ರಹ. ಮಹಾಮಂಗಳಾರತಿ ಎಲ್ಲ ಆಗ್ತಿದೆ. ಈ ದೇವಾಲಯದ ಇನ್ನೊಂದಷ್ಟು ವಿಶೇಷತೆಗಳನ್ನ ಹೇಳ್ತೀನಿ ನಾನು. ಮಹಾಮಂಗಳಾರತಿ ಆಗಲಿ, ಮಧ್ಯದಲ್ಲಿ ವೆಂಕಟೇಶ್ವರ, ಬಲಭಾಗ ಮಹಾಲಕ್ಷ್ಮಿ, ಅವರ ಬಲಭಾಗದಲ್ಲಿ ಗಣೇಶ ದೇವಸ್ಥಾನ, ವೆಂಕಟೇಶ್ವರನ ಎಡಭಾಗದಲ್ಲಿ ಶ್ರೀರಾಮಚಂದ್ರ ದೇವಸ್ಥಾನ, ಅದರ ಪಕ್ಕ ಶಿವನ ದೇವಸ್ಥಾನ. ಒಟ್ಟು 5 ದೇವಸ್ಥಾನಗಳಿದೆ ಒಂದೇ ಆವರಣದಲ್ಲಿ ನೋಡಿ. ಈಗ ಲೈಟನ್ನು ಹಾಕಿದರು, ಅರ್ಚನೆ ಎಲ್ಲ ಆಯಿತು. ಅರ್ಚನೆ ಎಲ್ಲ ಮಾಡಿಸಿ ಕೈ ಮುಕ್ಕೊಂಡು ಹಾಗೆ ಆಚೆ ಬಂದೆ. ಹೊರಗಡೆ ಆವರಣದಲ್ಲಿ ಇರೋಂಥ ಎಲ್ಲ ಜಾಗಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ. ಆಚೆ ಬರ್ತಾ ಇದ್ದೀನಿ. ಗರುಡ ದೇವರ ವಿಗ್ರಹ ಇದು. ತುಂಬಾ ಪ್ರಶಾಂತವಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಮನಸ್ಸು ಮೈಂಡು ತುಂಬಾ ಹಗುರ ಆಗೋಂಥ ಒಂದು ದೇವಸ್ಥಾನ. ವಿಶೇಷತೆ ಬಗ್ಗೆ ಹೇಳ್ತೀನಿ ಅಂತ ಅನ್ನಲ್ಲ ನೋಡಿ ಫ್ರೆಂಡ್ಸ್. ದೇವಾಲಯದ ಬಲಭಾಗದಲ್ಲಿ ಒಂದು ಮಂಟಪ ಇದೆ, ಹಾಗೆ ಎಡಭಾಗದಲ್ಲಿ ಒಂದು ಮಂಟಪ ಮಾಡಿದ್ದಾರೆ, ಮುಂದೆ ಒಂದು ಮಂಟಪ ಇದೆ. 3 ಮದುವೆಯ ಮಂಟಪಗಳನ್ನ ನೋಡಿ ರೆಡಿ ಮಾಡಿದ್ದಾರೆ. ಸಿಂಪಲ್ಲಾಗಿ ಮದುವೆ ಆಗ್ತೀವಿ ಅನ್ನೋರು ಅಥವಾ ರಿಚ್ ಪರ್ಸನ್ಗಳು ಕೂಡ ಬರ್ತಾರೆ, ಹಾಗೆ ಮಿಡ್ಲ್ ಕ್ಲಾಸ್ ಮದುವೆ ಆಗೋರು ಇರ್ಬೋದು, ಅಥವಾ ಪ್ರೀತಿ ಮಾಡಿ ಮದುವೆ ಆಗೋರು ಯಾರೇ ಬಂದ್ರೂ ತುಂಬ ಜನ ತುಂಬ ಕಡಿಮೆ ವೆಚ್ಚದಲ್ಲಿ ಮದುವೆ ಮಾಡ್ಕೊಂಡು ಹೋಗ್ಬೋದು. 6001 ರೂಪಾಯಿನೇನೋ ಕಟ್ಟಿದರೆ ಇಲ್ಲಿ ಮದುವೆ ಎಲ್ಲ ಸಪ್ತಪದಿ ತುಳಿಸೋದ್ರಿಂದ ಮದುವೆ ಎಲ್ಲ ಮಾಡಿಸಿ ಕೊಡ್ತಾರೆ. ಊಟ ಬೇಕು ಅಂದರೆ ನಾವು ಕೇಟರಿಂಗ್ ಹೇಳಿ ಆರ್ಡ್ರ್ ಮಾಡ್ಕೊಳ್ಬೋದು ನೋಡಿ. ಇದು ವರಹಸ್ವಾಮಿ, ಭೂದೇವಿ ಸಮೇತ ಇರೋಂಥ ವರಹಸ್ವಾಮಿ. ವರಹಸ್ವಾಮಿ ಆದ ನಂತರ ಅದರ ನೆಕ್ಸ್ಟ್ ನೋಡಿ ನರಸಿಂಹಸ್ವಾಮಿನ ತೋರಿಸ್ತೀನಿ. ಈ ಕಡೆ ಕಿಟಕಿ ಅಂದರೆ ಗ್ಲಾಸ್ ಒಳಗಡೆಯಿಂದ ನೋಡಿದ್ರೆ ನರಸಿಂಹಸ್ವಾಮಿ, ದರ್ಶನ ಮಾಡ್ಕೊಂಡ್ರಲ್ಲ. ಹಾಗೆ ನೋಡಿ ಬಲಭಾಗದಿಂದ ಪ್ರದಕ್ಷಿಣೆ ಹಾಕಿ ಮುಂದೆ ಹೋಗ್ತೀನಿ. ಮುಂಭಾಗದಲ್ಲಿ ಮುಂದೆ ಬರ್ತಾ ಇದ್ದೀನಿ. ನೋಡಿ ಎಷ್ಟು ವಿಶಾಲವಾಗಿದೆ ಅಲ್ಲ. ಈಗ ಮುಂಭಾಗಕ್ಕೆ ಬರ್ತಿದ್ದೀನಿ ನೋಡಿ. ಇಲ್ಲಿ ಎದುರಿಂದ ನೋಡಿದ್ರೆ ಕಾರ್ತವೀರ್ಯಾರ್ಜುನ ಸ್ವಾಮಿ ಅಂದರೆ ಮಹಾವಿಷ್ಣುವಿನ ಚಕ್ರ ಏನಿದೆ ಆ ಚಕ್ರ ಕಾರ್ತವೀರ್ಯಾರ್ಜುನ ಅವತಾರ. ನೋಡಿದ್ರಲ್ಲ. ಇಲ್ಲಿ ದರ್ಶನ ಮಾಡ್ಕೊಂಡ್ಬಿಡಿ. ಹಾಗೆ ನೆಕ್ಸ್ಟ್ ದೇವಸ್ಥಾನನ ತೋರಿಸ್ತಾ ಹೋಗ್ತೀನಿ. ಒಂದೇ ಆವರಣದಲ್ಲಿ ಎಷ್ಟು ದೇವಸ್ಥಾನನ ನೀವು ನೋಡ್ಬೋದು ಅನ್ನೋದಕ್ಕೆ ನಾನು ಎಲ್ಲ ದೇವಾಲಯಗಳನ್ನ ತೋರಿಸ್ತಾ ಇದ್ದೀನಿ. ಈಗ ಅಲ್ಲಿಂದ ನೆಕ್ಸ್ಟ್ ಬಂದೆ ನೋಡಿ. ಇಲ್ಲಿ ದಕ್ಷಿಣಾಮೂರ್ತಿ ದೇವಸ್ಥಾನ ಇದೆ. ಸಂಜೆ ಆಗಿದ್ದರಿಂದ ಯಾರು ಜನ ಅಷ್ಟಿರಲಿಲ್ಲ, ಹಾಗಾಗಿ ಪ್ರಶಾಂತವಾಗಿದ್ದರಿಂದ ನಾನು ಇಷ್ಟು ಪೀಸ್ಫುಲ್ಲಾಗಿ ವಿಡಿಯೋ ಇಟ್ಕೊಳ್ಳಿಕ್ಕೆ ಆಗಿದೆ
ನೋಡಿ, ದಕ್ಷಿಣಾಮೂರ್ತಿ ದೇವಸ್ಥಾನ ಇದು. ನೋಡ್ಕೊಂಡ್ರಲ್ಲ. ಇಲ್ಲೂ ದರ್ಶನ ಮಾಡ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಬರ್ತೀನಿ. ನೋಡಿ, ದೇವಾಲಯದ ಎಡಭಾಗದಲ್ಲಿ ಒಂದು ಚಿಕ್ಕ ಎಂಟ್ರಿ ಇದೆ. ಆ ಎಂಟ್ರಿಯಿಂದ ಇಲ್ಲಿ ಬಂದರೆ ನೋಡಿ, ಇಲ್ಲಿ ಹಿಂಗೆ ಪ್ರದಕ್ಷಿಣೆ ಹೋಗ್ಬಿಡೋಣ. ಪ್ರದಕ್ಷಿಣೆ ಹೋಗ್ತಾ ಇಲ್ಲಿ ನೋಡಿ, ನಾಗರ ಹುತ್ತ ಇದೆ, ಜೀವಂತ ಹುತ್ತ. ಇಲ್ಲಿ ಕೂಡ ನಾಗದೇವರಿಗೆ ನಮಸ್ಕಾರ ಮಾಡ್ಕೊಂಡಿದ್ದಾಯಿತು. ಹಾಗೆ ಪೂರ್ತಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಬೇಕಲ್ಲ. ನೋಡಿ, ಈ ಥರ ಕಾಣಿಸ್ತಿದೆ. ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಲಿಕ್ಕೆ ಮುಂದೆ ಬರ್ತೀನಿ. ನೋಡಿ, ಇಲ್ಲಿ ಈಗ ಮುಂಭಾಗಕ್ಕೆ ಬಂದರೆ ನೋಡಿ, ಬಜರಂಗಿ ಅಂದರೆ ಆಂಜನೇಯ ಸ್ವಾಮಿ ದೇವಾಲಯ ಬಹಳ ಚೆನ್ನಾಗಿದೆ. ನೋಡಿ, ಯಾರೋ ವೀಳ್ಯದೆಲೆ ಅಲಂಕಾರ ಮಾಡಿಸಿದ್ದಾರೆ. ಪ್ರತಿನಿತ್ಯ ಪೂಜೆ ನೋಡಿ ಎಷ್ಟು ಅದ್ಭುತವಾಗಿರುತ್ತೆ. ನಾರ್ಮಲ್ ಡೇಸಲ್ಲೂ ಕೂಡ ನೋಡಿ, ಬಜರಂಗಿಯ ದರ್ಶನ ಮಾಡ್ಕೊಂಡ್ಬಿಡಿ. ಅದಾದ ನಂತರ ಆಚೆ ಬಂದರೆ ನೋಡಿ, ಇಲ್ಲಿ ಅರಳಿಕಟ್ಟೆ ಇದೆ. ಅರಳಿಕಟ್ಟೆಯ ಕೆಳಭಾಗದಲ್ಲಿ ನೋಡಿ, ನವಗ್ರಹಗಳ ಒಂದು ಗುಡಿ ಇದೆ. ಅಲ್ಲೂ ಕೂಡ ಹೋಗೋಣ ಬನ್ನಿ. ಹಾಗೆ ನಾಗರಕಲ್ಲುಗಳ ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿ ತುಂಬ ಚೆಂದ ಇದೆ, ತುಂಬ ನೀಟಿದೆ, ತುಂಬಾ ಪೀಸ್ಫುಲ್ ಆಗಿದೆ. ಈಗ ನವಗ್ರಹಗಳ ಗುಡಿ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಒಂದು ವಿಷಯ ಹೇಳ್ತೀನಿ. ತುಂಬ ಜನ ಎಷ್ಟೊತ್ತಂದ್ರಲ್ಲ ಅಷ್ಟೊತ್ತಲ್ಲಿ ನವಗ್ರಹಗಳ ಪ್ರದಕ್ಷಿಣೆ ಮಾಡ್ತಾರೆ, ಮತ್ತು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ಜ್ಯೋತಿಷಿಗಳೇ ಹೇಳೋ ಪ್ರಕಾರ ನವಗ್ರಹನ ಮುಟ್ಟಿ ನಮಸ್ಕಾರ ಮಾಡಬಾರ್ದು. ಜೊತೆಗೆ ಸಂಜೆ ಹೊತ್ತಲ್ಲಿ ನವಗ್ರಹಗಳ ಪ್ರದಕ್ಷಿಣೆ ಮಾಡಬಾರ್ದಂತೆ. ನಾನು ವಿಡಿಯೋ ಮಾಡಲಿಕ್ಕೋಸ್ಕರ ಬಂದು ಒಂದು ರೌಂಡು ವಿಗ್ರಹಗಳನ್ನೆಲ್ಲ ವಿಡಿಯೋ ಇಟ್ಕೊಂಡಿದ್ದೀನಿ. ನೋಡಿ, ಒಂದೊಂದೇ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಾಯ ಚ ರಾಹುಕೇತುವೇ ನಮಃ ಅಂತ ಈ ಮಂತ್ರನ ಹೇಳ್ತಾ ನವಗ್ರಹಗಳ ಕಲ್ಲನ್ನು ಮುಟ್ಟದೇನೆ ಸುಮ್ಮನೆ ಪ್ರದಕ್ಷಿಣೆ ಹಾಕಬೇಕಂತೆ. ಅದು ಬೆಳಗಿನ ಜಾವ ಮಾತ್ರ. ಸಂಜೆ ನವಗ್ರಹಗಳ ಸುತ್ತೋದು ನಿಷಿದ್ಧ ಅಂತ ಹೇಳ್ತಾರೆ. ನವಗ್ರಹಗಳ ಗುಡಿನ ನೋಡ್ಕೊಂಡಿದ್ದಾಯಿತು. ಈಗ ಆಚೆ ಬಂದು ತೋರಿಸ್ತಾ ಇದ್ದೀನಿ. ನೋಡಿ, ಆವರಣ ಈ ರೀತಿಯಾಗಿದೆ. ಅಲ್ಲಿ ಬೋರ್ಡೆಲ್ಲ ಹಾಕಿದ್ದಾರೆ. ಇಲ್ಲಿ ಅದರ ಪಕ್ಕದಲ್ಲಿ ನೋಡಿ, ಎಂಟ್ರೆನ್ಸಲ್ಲಿ ಒಂದು ಪಾರ್ಟಿ ಹಾಲ್ ಇದೆ, ಮದುವೆ ಮಂಟಪ. ದೇವಸ್ಥಾನದ ಅಕ್ಕಪಕ್ಕ ಅಲ್ಲದೆ ಮುಂದಕ್ಕೊಂದು ಇದಿದೆ ನೋಡಿ, ಇದು ಅಡಿಗೆ ಮಂಟಪ, ಅಂದರೆ ಪ್ರಸಾದ ತಯಾರಿ ಮಾಡೋ ಅಂಥದ್ದು. ಇಲ್ಲಿ ಸ್ವಲ್ಪ ಸ್ಟೆಪ್ ಕಟ್ಟಿದ್ದಾರೆ ನೋಡಿ. ಇಲ್ಲೂ ಕೂಡ ಅರಳಿಕಟ್ಟೆ ಹಾಗೆ ನಾಗರ ಕಲ್ಲುಗಳ ಪ್ರತಿಷ್ಠಾಪನೆ ಇದೆ ನೋಡಿ. ಇದು ದೇವಾಲಯದ ಬಲಭಾಗದ ಮಂಟಪ. ಇಲ್ಲೂ ಕೂಡ ಒಂದು ಮದುವೆ ಮಾಡ್ಬೋದು. ಇದೇ ದೇವಾಲಯಕ್ಕೆ ನಾನು ಮತ್ತೆ ಶುಕ್ರವಾರ ಒಂದು ಮದುವೆ ಇತ್ತು, ಅದಕ್ಕೆ ಶುಕ್ರವಾರ ಬೆಳಿಗ್ಗೆ ಕೂಡ ಭೇಟಿ ಕೊಟ್ಟಿದ್ದೆ. ಇಲ್ಲಿ 4 ಮದುವೆ ನಡೀತಾ ಇತ್ತು. ದೇವಸ್ಥಾನದ ಒಳಗೊಂದು, ಈ ಕಡೆ ಮಂಟಪ ಒಂದು, ಆ ಕಡೆ ಮಂಟಪ ಒಂದು, ಮತ್ತು ಮುಂದೆ ಒಂದು ಪಾರ್ಟಿ ಹಾಲ್ ಇದೆ, ತೋರಿಸ್ತೀನಿ. 4 ಮದುವೆ ನಡೀತಾ ಇತ್ತು ಫ್ರೆಂಡ್ಸ್. ಅದನ್ನು ಕೂಡ ಹಿಡಿದು ನಿಮಗೆ ವಿಡಿಯೋನ ಹಾಕಿದ್ದೀನಿ. ಇದು ನೋಡಿ, ಪಾರ್ಟಿ ಹಾಲ್ ಎಂಟ್ರೆನ್ಸಿಂದ ಲೆಫ್ಟಲ್ಲೇ ಸಿಗೋವಂಥದ್ದು. ಇದು ಲೈಟೆಲ್ಲ ಆಫ್ ಮಾಡಿದ್ದಾರೆ ನೋಡಿ. ಇದು ಒಂದು ಮಂಟಪ ಸಿದ್ಧವಾಗಿದೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದೇ ಹಾಲಲ್ಲಿ ಒಂದು ಮದುವೆ ಇತ್ತು ಇವತ್ತು ಶುಕ್ರವಾರ, ಹಾಗಾಗಿ ಇವತ್ತು ಕೂಡ ನಾನು ವಿಡಿಯೋನ ಇಟ್ಕೊಂಡು ಬಂದೆ ನೋಡಿ. ಹೊರಭಾಗದಿಂದ ನೋಡಿದ್ರೆ ದೇವಾಲಯ ಈ ರೀತಿ ಕಾಣಿಸುತ್ತೆ, ಒಳಗೋದ್ರೆ ನಿಜವಾಗ್ಲೂ ಅದ್ಭುತವಾಗಿದೆ. ಹಾಗೆ ದೇವಾಲಯನ ನೋಡಿಕೊಂಡು ಆಚೆ ಬಂದು ಮನೆಗೆ ಬರ್ತಾ ಇದ್ದೆ. ಯಾವ ರೂಟಲ್ಲಿ ಹೋಗ್ಬೇಕಪ್ಪ ಅಂತ ಯಾರಿಗಾದರೂ ಬರೋದಿದ್ರೆ ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ಹೊರಗಡೆ ರೋಡನ್ನು ಕೂಡ ತೋರಿಸಿದ್ದೀನಿ ನೋಡಿ. ಎದುರುಗಡೆ ಒಂದು ಪಾರ್ಟಿ ಹಾಲ್ ಇದೆ, ಅಲ್ಲೇ ಒಂದು ಬೇಕ್ರಿ ಕೂಡ ಇದೆ, ಕಂಡಿಮೆಂಟ್ಸ್. ಇದು ಮಾಗಡಿ ರೋಡ್ ಸೈಡ್ ಮುದ್ದಿನಪಾಳ್ಯ ಅಂತ ಸಿಗುತ್ತೆ, RTO ಇದೆ ಅಲ್ಲಿ ಇರೋವಂಥ ಒಂದು ದೇವಸ್ಥಾನ ಇದು ನೋಡಿ. ಎಲ್ಲ ನೋಡಿಕೊಂಡು ಹಾಗೆ ಗಾಡಿಯಲ್ಲಿ ಮುಂದೆ ಬರ್ತಾ ವಿಡಿಯೋನ ಹಿಡ್ದು ಹಾಕಿದ್ದೀನಿ. ಯಾರಾದರೂ ಭೇಟಿ ಕೊಡೋದಿದ್ರೆ ಖಂಡಿತ ಭೇಟಿ ಕೊಡಿ, ತುಂಬಾ ಚೆನ್ನಾಗಿದೆ ದೇವಾಲಯ. ಇದು ಮೊದಲೇ ತೋರಿಸಿದ್ನಲ್ಲ, ಸ್ಟ್ಯಾಚ್ಯುಗಳ ಅಂತ ರೆಡಿ ಮಾಡೋ ಅಂಥ ಒಂದು ಅಂಗಡಿ. ಬುದ್ಧನ ವಿಗ್ರಹನ ಈ ಮೂಲೆಯಲ್ಲಿ ಕೂರಿಸಿದ್ದಾರೆ, ಭಾಳ ಚೆನ್ನಾಗಿತ್ತು, ನೋಡಲಿಕ್ಕೆ ಖುಷಿ ಆಯಿತು. ಹಾಗೆ ನೋಡಿಕೊಂಡು ಮನೆ ಕಡೆ ಹೊರಟೆ.
ಮತ್ತು ನಾಳೆ ಬೆಳಿಗ್ಗೆ ಅಂದರೆ ಶುಕ್ರವಾರ ಮದುವೆಗೆ ಹೋಗಿದ್ದೆ ಅನ್ನಲ್ಲ, ಆ ವಿಡಿಯೋ ಕೂಡ ಹಾಕಿದ್ದೀನಿ ನೋಡಿಬಿಡಿ. ಇವತ್ತು ಶುಕ್ರವಾರದ ವೆಂಕಟರಮಣನ ಅಲಂಕಾರ ಇದು. ಇವತ್ತು ಕೂಡ ನಿನ್ನೆ ಸಂಜೆ ಏನು ನೋಡಿದೆ ಅಷ್ಟೇ ಪೂಜೆಗಳು ನಡೀತು. ಮಹಾಮಂಗಳಾರತಿ ಆದ ನಂತರ ಮಹಾವಿಷ್ಣುವಿಂದು ಅಂದರೆ ವೆಂಕಟರಮಣಂದು ಫೋಟೋ ಇಟ್ಕೊಂಡಿದ್ದೀನಿ ನೋಡಿ. ದೇವರ ಎಡಭಾಗದ ಮತ್ತು ಇದು ಬಲಭಾಗದ, ಮತ್ತು ಇದು ನಾನು ಮದುವೆಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಇದು 3ನೇ ಮಂಟಪ. ಎಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್. ಯಾರಾದರೂ ಇಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಡೋರಾಗಿದ್ದರೆ ಅಥವಾ ಏನಾದರೂ ಮದುವೆ ಕಾರ್ಯಕ್ರಮಗಳು ಮಾಡೋ ಆಗಿದ್ದರೆ ನನಗೆ ಖಂಡಿತ ಕಾಮೆಂಟ್ಸ್ ಹಾಕಿ. ನಾನು ಇಲ್ಲಿಯ ಅಡ್ರೆಸ್ ಮತ್ತು ಫೋನ್ ನಂಬರ್ನ ತಿಳಿಸ್ತೀನಿ. ಎಲ್ಲ ದೇವಾಲಯಗಳನ್ನೂ ಅಚ್ಚುಕಟ್ಟಾಗಿ ತೋರಿಸಿದ್ದೀನಿ, ದರ್ಶನ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.